ಹಲೋ ಫ್ರೆಂಡ್ಸ್, ಎಲ್ಲ SSC JD ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಬಾಹುಬಲಿ ಸರ್. ಇವತ್ತು ಫೆಬ್ರವರಿ 7ರಂದು ನಡೆದಂತಹ ಎಲ್ಲ ಶಿಫ್ಟ್ಗಳಲ್ಲಿ ಕ್ವಶನ್ಗಳು ಯಾವ ರೀತಿ ಬಂದಿದ್ದು ಅಂತೇಳಿ ಕೆಲವೊಂದು ಸೆಲೆಕ್ಟೆಡ್ ಕ್ವಶನ್ಗಳನ್ನು ಸ್ಟೂಡೆಂಟು ಕಳಿಸಿದ್ದಾರೆ. ನೆನಪಿದ್ದಷ್ಟು ಕಳಿಸ್ಯಾರ. ಒಂದು 5 ಕ್ವಶನ್ 6 ಕ್ವಶನ್ ಅದಾವ. ಸೊ ನೋಡ್ತಾ ಹೋಗೋಣ. ಕೆಲವು ವಿದ್ಯಾರ್ಥಿಗಳ ಮೆಸೇಜ್ ಹಾಕ್ಯಾರ, ಫೋನ್ ಹಚ್ಚಿ ಹೇಳ್ಯಾರ, ಸರ್ ಅದೇ ಥರ ಬಂದಾವ ಅಂತೇಳಿ. ಇಲ್ಲಿ ನೋಡಿರಿ, ಕೆಲವೊಂದು ಫಾರ್ ಎಕ್ಸಾಂಪಲ್ ನೋಡಿರಿ, ಇವರು ಮೆಸೇಜ್ ಹಾಕಿದ್ರು, ಸರ್ ಬಟ್ ನೀವು ಮ್ಯಾಥ್ಸ್ ನೀವು ಹೇಳಿದ್ರಂಗೆ ಇದ್ದು ರೀ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ರೀ ಅಂತೇಳಿ. ಅದೇ ರೀತಿ ನೀವು ಮೊದಲಿಂದನೂ ಹೇಳ್ತಾ ಇರೋದು ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಂತೇಳಿ. ಓಕೆ, ಇಲ್ಲಿ ಬಂದಂತಹ ಕ್ವಶನ್ ಯಾವ ರೀತಿ ಅದಾವ ಅಂತೇಳಿ ನೋಡ್ಕೊತ ಹೋಗೋಣ. ಅದೇ ರೀತಿ ನಾ ಹೇಳಿದಂಗೆ ಲಾಸ್ಟ್ ನಿಮಗೆ ಕ್ವಶನ್ ಯಾರ್ಯಾರು ನೀವು ವಿಡಿಯೋಸ್ ನೋಡಿರಲ್ಲ ಅವರೆಲ್ಲರಿಗೂ 100% ಯೂಸ್ ಆಗ್ಯದ. ಸೊ ಅದಕ್ಕೋಸ್ಕರ ಇನ್ನೂ ಟೈಮ್ ಅದ. ಯಾರು ಇನ್ನೂ ಎಕ್ಸಾಮ್ ಅದಾವಲ್ಲ, ಪ್ರೀವಿಯಸ್ ಎಷ್ಟು ಕ್ಲಾಸಸ್ ಮಾಡಿನೋ ಪ್ರೀವಿಯಸ್ ಇಯರ್ ಕ್ವಶನ್ಸು, ಸೆಲೆಕ್ಟೆಡ್ ಕ್ವಶನ್ಸು, ಅದೇ ರೀತಿ ನಿಮ್ಮದು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತೇಳಿ ಕೆಲವೊಂದು ವಿಡಿಯೋಸ್ ಮಾಡೀನಿ, ನೋಡ್ಕೊಂಡು ಹೋಗ್ರಿ. 100% ಯೂಸ್ ಆಗುತ್ತೆ ಅಂತೇಳಿ ಕೆಲವೊಂದು ಈ ಹುಡುಗರು ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಇದನ್ನಿಲ್ಲ, ನಿಮ್ಮ ಇಷ್ಟ. ಓಕೆ, ಈಗ ಇದೇ ರೀತಿ ನಿಮ್ಮ RPF ಕ್ಲಾಸ್ ಕೂಡ ನಾನು ನೆಕ್ಸ್ಟ್ ಮಾಡ್ತಿದ್ದೀನಿ. ಅದೇ ರೀತಿ ಅವುಗಳು ಕೂಡ ನಿಮ್ಗೆ 100% ಯೂಸ್ ಆಗ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ತೀನಿ. ಅವುಗಳ ವಿಡಿಯೋಸ್ ನಿಮ್ಗೆ ಬರಬೇಕಾಗಿತ್ತಪ್ಪ ಅಂದ್ರೆ ಬೆಲ್ ಐಕಾನ್ ಮಾಡಿರಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ತಗೋರಿ. ಯಾರು ಮಾಡಿರಲ್ಲ ಅವ್ರು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮಾಡಿಸ್ರಿ. ಯಾರು RPF ಹಾಕಿರಲ್ಲ, ಗ್ರೂಪ್ ಡಿ ಹಾಕಿರಲ್ಲ, ಅವ್ರಿಗೆಲ್ಲರಿಗೂ ಯೂಸ್ 100% ಆಗುತ್ತೆ. ಓಕೆ, ಡನ್, ಎಲ್ಲರೂ ಮಾಡ್ಕೊರಿ. ಈಗ ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಕ್ವಶನ್ಸ್ ಕಳಿಸಿದ್ದಾರೆ ಅಂದಲ್ಲ, ಯಾವ ರೀತಿ ಕ್ವಶನ್ಸ್ ಕಳಿಸ್ಯಾರ ನೋಡಿ ಸ್ವಲ್ಪ ಹೇಳ್ತೀನಿ, ಆಮೇಲೆ ನೀವು ಮಾಡಿರಿ. ಅವುಗಳನ್ನು ಮಾಡಿದ ಮೇಲೆ ಕಮೆಂಟ್ ಹಾಕಬೇಕು. ಓಕೆ, ನೀವು ಯಾವ ರೀತಿ ಪ್ರಿಪ್ರೇಷನ್ ಆಗಿರುತ್ತೆ ಗೊತ್ತಾಗಬೇಕಲ್ಲ. ಸೊ ನಿಮಗೆ ಕ್ವಶನ್ಗಳನ್ನು ಕೊಡ್ತೀನಿ, 1-2 ಸಾಲ್ವ್ ಮಾಡ್ತೀನಿ, ಉಳ್ಕಿದ್ದು ನೀವು ಕಮೆಂಟ್ ಹಾಕಬೇಕು. ಓಕೆ, ಎಸ್. ಫಸ್ಟ್ ಕ್ವಶನ್ ನೋಡಿರಿ, ಸಿಂಪ್ಲಿಫಿಕೇಷನ್ ಮೇಲದ. ಇದನ್ನಂತೂ ಮಾಡ್ತೀರಿ. ಏನು, 16 + 2 + 8 / 4 - 6 ಅಂತಂದ್ರೆ 16 + 2 + 8 4 - 6. ಇದನ್ನು ಯಾವ ರೀತಿ ಬರಿಬೋದು? ಇದನ್ನು 8 / 4 ಅಂತ ಬರಿಬೋದಾ? ಅಂದ್ರೆ 4 × 1 = 4, 2 ಇಲ್ಲಿ 2 ಬಂತ, ಹೌದಾ? ಎಷ್ಟು ಬಂತು? ಇಲ್ಲಿ 2 ಬಂತು. ಈಗ 6 + 2 ಆಮೇಲೆ +16. ಗುದ್ದಾಡಂಗಿಲ್ಲ. ಇಲ್ಲೆಲ್ಲ ಪ್ಲಸ್ ಒಳಗೆ ಇವನು ಕೂಡಿಸೋದು ಬ್ಯಾಡ್ ಅಂತಂದ್ರೆ ಈ 16 ಒಳಗೆ 6 ತೆಗೆದುಬಿಡ್ರಿ. 10 ಉಳಿತಾ, 10 × 1 = 2, 12, 12 × 1 = 14. ಸ್ಟೂಡೆಂಟ್ ಕಳಿಸಿದ ಪ್ರಕಾರ ಹೇಳಿದ್ದು ನಾನು ಇದು ಕ್ವಶನ್ ಸಿಂಪ್ಲಿಫಿಕೇಷನ್. ಓಕೆ, ಈ ರೀತಿ ಕ್ವಶನ್ಸ್ ಅದಾವ ಅಂತೇಳಿ. ಕೆಲವೊಂದು ಸಿಂಪಲ್ ಇರ್ತವೆ, ಕೆಲವೊಂದು ಡಿಫಿಕಲ್ಟ್ ಅಂತಂದರೆ ಏನು ಅಲ್ಲೇ ಟ್ರಿಕ್ಕಿ ಇರ್ತವೆ. ನೀವು ತಲೆ ಓಡಿಸ್ಬೇಕು. ನೀವು ಮೊದಲೇ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಟೆನ್ಷನ್ ಆಗಿರುತ್ತೆ. ಸೊ ಟೆನ್ಷನ್ ಬಿಟ್ಟು ಆರಾಮ ಫ್ರೀ ಮೈಂಡಿಂದ ಮಾಡಿರಿ, 100% ಮಾಡ್ತೀರಿ. ಓಕೆ, ಯಾವುದೇ ರೀತಿ ಕ್ವಶನ್ಸು ಹೊಸ ರೀತಿ ಕೆಲವೊಂದು ಕಡೆ ಸ್ವಲ್ಪ ಬರ್ತಾವಂತಾರೆ ಕೆಲವು ಜನ. ಇಲ್ಲ ಸರ ಅವೇ ಅದಾವ, ಹಂಗೇನಿಲ್ಲ ಸರ, ಸ್ವಲ್ಪ ಟ್ವಿಸ್ಟ್ ಮಾಡಿ ಅದೇ ರೀತಿ ಟ್ವಿಸ್ಟ್ ಮಾಡಿ ಕೇಳೋಣ ಅಂತಾರೆ. ಆದ್ರೆ ನಾರ್ಮಲ್ ಮೈಂಡ್ ಇಟ್ಟವ್ರು ಆಲ್ಮೋಸ್ಟ್ ಎಲ್ಲರೂ ಸಾಲ್ವ್ ಮಾಡಿ ಬಂದಾರೆ. ಬಿಟ್ಟದ್ದೇನು, ಮ್ಯಾಥ್ಸ್ ಒಳಗೆ 14, 16, 17ವರೆಗೂ ಟಚ್ ಮಾಡತ್ತೀನಿ ಸರ್ ಅಂತಂದ್ರೆ. ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗತ್ತಿಲ್ಲ ಅಂತಾರೆ. ಅವೇ ಅದಾವ ಸರ್, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗತ್ತಿಲ್ಲ. ಬಿಡಿಸೋಟಿಗೆ ಟೈಮ್ ಆತ್ರಿ ಸರ್, ಬರ್ತಿದ್ದು ಸರ, ಅದು ಆಗಲಿಲ್ಲ ಸರ್ ಅಂತೇಳಿ ಬೇಜಾರು ಮಾಡ್ಕೊಂಡವ್ರು ಭಾಳ ಜನ ಅದಾರ. ಸೊ ಬೇಜಾರಾಗಬೇಡ್ರಿ, ಇನ್ನೂ ಟೈಮ್ ಅದ. RPF ಅಂತೂ ನಿಮ್ಮದು ನೋಡು ಅಂತಾರೆ ಎಕ್ಸಾಮ್ಸ್ 35, 33 + 32+ ತೊಗೊಳಂಗೆ ಮಾಡ್ತೀನಿ. ಅದೇ ರೀತಿ ಕ್ಲಾಸಸ್ಸನ್ನು ನೋಡ್ತಾ ಇರಿ. ಆದರೆ ಕ್ಲಾಸಸ್ ಮುಗಿದ ನಂತರ ನೀವು ಎಕ್ಸಾಮ್ ಬರೆದ ನಂತರ ಹೇಳ್ರಿ ಯೂಸ್ ಆಗಲಿಲ್ಲ ಅಂತೇಳಿ. ಈಗ ಹೆಂಗೆ SSC ಹುಡುಗರು ಹೇಳತ್ತವಲ್ಲ, ಅದೇ ರೀತಿ ಯೂಸ್ ಆಗದ ಸರ್ ಅಂತ ಹೇಳಿದ್ರಲ್ಲ, ಅದೇ ರೀತಿ ನೀವು ಹೇಳಬೇಕು. ಓಕೆ, ಎಸ್. ಈಗ ಆನ್ಸರ್ ಇಸ್ಬಿಟ್ಟು 14 ಬಂತು. ಈಗ ನೆಕ್ಸ್ಟ್ ನೋಡಿರಿ, ಇದು ಹುಡುಗರು ಹೇಳಿದರು, ಅವರು ಸ್ಟೂಡೆಂಟ್ ಹೇಳಿದರು, ಸರ್ ಕ್ವಶನ್ ನೆನಪಿಲ್ಲ, ಆದರೆ ಈ ವ್ಯಾಲ್ಯೂಸ್ ಅಂತೂ ನೆನಪದಾವ ಸರ್, ಪರ್ಸೆಂಟೇಜ್ ಮೇಲೆ ಶೇಕಡ ಇದ್ರ ಮೇಲೆ ಬಂದದ ಸರ್ ಅಂತಂದಾರೆ. ಆನ್ಸರು ನೆನಪಿತ್ತೈತೆ ಅವ್ರಿಗೆ, ಇದೇ ಬಂದೈತೆ. 30,000 ಬೆಲೆ. ನಾನು ಕ್ವಶನ್ ಕ್ರಿಯೇಟ್ ಮಾಡಿನ ಅಷ್ಟೇ. ಬೆಲೆ ವಸ್ತುವಿನ ಮೇಲೆ ಮೊದಲು 20% ನಂತರ 10% ರಿಯಾಯಿತಿ ಕೊಟ್ಟಾರಂತಂದ್ರೆ 30,000 ಅದ. ಇದಕ್ಕೆ ಫಸ್ಟ್ 20% ಅಂದರೆ 80 ಆಯಿತು, ಹೌದಾ? 80ಕ್ಕೆ ಮಾರ್ಯಾರ. ಆಮೇಲೆ 10ಕ್ಕೆ ರಿಯಾಯಿತಿ ಕೊಟ್ಟಾರ 90. ಹಿಂಗೆ ಇಟ್ಕೊಂಡು ಸೊಲ್ಯೂಷನ್ ಮಾಡಿದ್ರೆ ಬರುತ್ತೆ. ಎಷ್ಟು? 21,000 ಸಮಥಿಂಗ್ ಬರುತ್ತೆ. ಮಾಡಿರಿ. ಓಕೆ, ಇದು ಕ್ವಶನ್ ಬಂದದ್ದು. ಈ ಥರ ಕ್ಲಾಸ್ ಕ್ವಶನ್ಸು ಹೇಳಿದ್ದೀನಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿರಿ.
ಇದನ್ನು ನೀವು ಮಾಡಬೇಕು. ಡಿವಿಸಿಬಲ್ ರೂಲ್ ಸಣ್ಣ ಸಂಖ್ಯೆ ಇರ್ತದೆ, ಏನದ ನೋಡಿರಿ, 64 ಮತ್ತು 80 ಭಾಗಿಸಿದಾಗ ಶೇಷ 9 ಉಳಿಯುವ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು? ಅಂದರೆ 64ರಿಂದ 80ರಿಂದ ಎರಡರಲ್ಲೇನೋ ಭಾಗಿಸಿದ್ರೆ ಈ ಥರ ಕ್ವಶನ್ಸು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತೇಳಿ ಮಾಡಿದಾಗ ಅಲ್ಲಿ ಒಂದು ಕ್ವಶನ್ ಹೇಳಿ ನಾನು, ಅದೇ ರೀತಿ ಬಂದದಿದು. ಅಲ್ಲಿ ದೊಡ್ಡ ಸಂಖ್ಯೆ, ಇಲ್ಲಿ ಸಣ್ಣ ಸಂಖ್ಯೆ, ಎಷ್ಟೇ ಡಿಫ್ರೆನ್ಸ್ ಅದು ಬೇರೆ ಇಲ್ಲ. ಓಕೆ, ಅತ್ಯಂತ ಸಣ್ಣ ಸಂಖ್ಯೆ ಅಂದ್ರೆ ಇದನ್ನು ನೀವು ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಲಾಸ್ಟ್ ಹೇಳುವತ್ನಾಗ ಅದೇ ರೀತಿ ಕ್ವಶನ್ ಬಂದದಷ್ಟೇ. ಅಲ್ಲಿ ದೊಡ್ಡ ಕ್ವಶನ್ ಹೇಳೀನಿ, ಇಲ್ಲಿ ಸಣ್ಣದ, ಅಲ್ಲಿ 100 ಕ್ರಾಸ್ ಆಗಿತ್ತು, 100+ ಐತೆ ಅಲ್ಲಿ, 100 ಅಲ್ಲ 420 ಇರ್ಬೋದು ಮೋಸ್ಟ್ಲಿ ಅದು. ಓಕೆ, ನೋಡ್ಕೊಂಡು ಇದನ್ನು ಮಾಡಿ ಸರ್. ಇಲ್ಲಿ ಅವ್ರು ಇನ್ನೂ ಹೇಳ್ಯಾರ ನೋಡಿ ಸರ್, ಇನ್ನೊಂದು ಆಪ್ಷನ್ ನೆನಪಿಲ್ರಿ ಅಂತ ಹೇಳ್ತಾರೆ ಅಷ್ಟೇ. ಅವ್ರಿಗೆ ಬಿಡಿಸೋ ಟೆನ್ಷನ್ದಾಗ ಅದು ಆಪ್ಷನ್ ನೆನಪಿಲ್ಲ ಅಂತ. ಓಕೆ, ಇರಲಿ. ನೀವು ಇದರಿಂದ ಹೆಂಗೆ ಮಾಡ್ಬೇಕಂತೇಳಿ ನೀವು ಹಿಂದಿನ ಕ್ಲಾಸ್ ಒಳಗೆ ಹೇಳೀನಿ, ನೋಡಿಕೊಂಡು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೇಕು. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ಅನುಕ್ರಮವಾಗಿ ಟ್ರೈನ್ ಮೇಲೆ 2 ಕ್ವಶನ್ ಬರತ್ತಾವ ಅಂತ ಹೇಳಿದ್ದು. ಅವ್ರಿಗೆ ಒಂದು ನೆನಪದ ಅಂತ, ಟ್ರೈನ್ ಮೇಲೆ 2 ಕೇಳ್ಯಾರಂತ, ಅವ್ರಿಗೆ ಟೈಮ್ ಸಾಲಿಲ್ಲ, ಮತ್ತು ಇದೊಂದು ನೆನಪೈತೆ ಅಂತ ಅಷ್ಟೇ. ಅನುಕ್ರಮವಾಗಿ 150, 350 ಉದ್ದವಿರುವ 2 ರೈಲುಗಳು ಅನುಕ್ರಮವಾಗಿ 60 km/h, 120 km/hನಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಒಂದೇ ದಿಕ್ಕಿನಲ್ಲಿ ಅಂತಂದ್ರೆ ಸ್ಪೀಡ್ ಮೈನಸ್ ಮಾಡ್ತೀರಿ. ಹಾಗಾದರೆ ಅವುಗಳು ತೆಗೆದುಕೊಳ್ಳುವ ಸಮಯ ಎಷ್ಟು? ಸಮಯ ಎಷ್ಟು ಅಂತಂದ್ರೆ L = ಸ್ಪೀಡ್ ಇಂಟು ಟೈಮ್ ಇಂಟು 5/18. ಲೆಂತ್ 2 ಕೂಡಿಸಿ ಎಷ್ಟಾಯ್ತು? 100, 400, 500 ಆಯಿತು. 500 = ಸ್ಪೀಡ್ ಎಷ್ಟದು? ಮೈನಸ್ ಮಾಡಿ 120 60 ಹೋದ್ರೆ 60 ಉಳಿತು. T ಇಂಟು 5/18. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿರಿ, ಆನ್ಸರ್ ಬರುತ್ತೆ. ಇದು ಥರ ಕ್ವಶನ್ಸ್ ಹೇಳಿ. ಓಕೆ, ಎಷ್ಟು ಅಂಡರ್ಸ್ಟ್ಯಾಂಡ್ ಆಗತ್ತೈತಿ? ಈ ಟೈಪ್ ಕ್ವಶನ್ಸ್ ಅರೈಸ್ ಆಗ್ಯಾವ, ಬಂದವ, ಅದಕ್ಕೆ ವಿಚಾರ ಮಾಡಿರಿ. ಎಲ್ಲೆಲ್ಲೋ ವೇಸ್ಟ್ ಮಾಡ್ತಿರ್ತೀರಿ, ಒಂದು 2 ನಿಮಿಷ ಎಲ್ಲೆಲ್ಲಿ ಕ್ವಶನ್ಸ್ ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲೆಲ್ಲ, ಅವನ್ನೆಲ್ಲ ನೋಡ್ಕೊತ ಹೋಗ್ರಿ, ಎಲ್ಲ ವಿಡಿಯೋಸ್ ಯೂಸ್ ಆಗ್ತಾವೆ. ಎಕ್ಸಾಮ್ ಬರೆದ್ಮೇಲೆ ನೋಡಿರಿ. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, 5th ಒನ್. ಮೂರನೆಯ ಸಮಾನುಪಾತ ಅಂತ ಕೇಳ್ಯಾರ ಇಲ್ಲಿ. 68 ಮತ್ತು 148 ಇವು 2 ಅದಾವ. ಇದರಲ್ಲಿ ಮೂರನೇ ಅನುಪಾತ ಅಂತಂದ್ರೆ ಇಲ್ಲಿ 2 ಕೊಟ್ಟಾರ, ಎಕ್ಸ್ ಮತ್ತು ವಾಯ್ ಅಂತ ಕೊಟ್ಟಾರ. ಇಲ್ಲಿ ಮೂರನೇ ಅನುಪಾತ ಅಂದಾಗ ಮೂರನೇದಂದ್ರೆ 4ನೇದಾಗತ್ತೆ. ಅಂದರೆ ಎಕ್ಸು ವಾಯ್ ಅಂತಂದ್ರೆ ಇಲ್ಲಿ ಅನುಪಾತ ಕೊಟ್ಟ, ಸಮಾನುಪಾತ ಅಂದಾಗ ಈ ಇನ್ನೊಂದು ಸಂಖ್ಯೆ ಕೊಟ್ಟಿದ್ರೆ ಇಲ್ಲಿ ವಾಯ ಆಗಿರುತ್ತೆ. ಇಲ್ಲಿ ಇದು ಏನಿರುತ್ತಲ್ಲ, ಇದು ನಮ್ಮದು ಮೂರನೇ ಸಂಖ್ಯೆ ಆಗುತ್ತೆ. ಓಕೆ, ಈ ಥರ ನೋಡಿರಿ, ಇದನ್ನು ಸಾಲ್ವ್ ಮಾಡಿರಿ. ಕ್ವಶನ್ನು ಅನುಪಾತ ಸಮಾನುಪಾತ ಮೇಲೆ ಬಂದೇ ಬರ್ತಾವ ಅಂತ ಹೇಳಿದ್ದು ಬಂದದ್ದು ನೋಡಿರಿ. ಓಕೆ, ಸಾಲ್ವ್ ಮಾಡಿರಿ, ಆನ್ಸರನ್ನು ಕಮೆಂಟ್ ಮಾಡಿರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಏನೇ ಕ್ವಶನ್ಸ್ ಇದ್ರೂ ನನಗೆ ಹಾಕಿರಿ, ವಾಟ್ಸಪ್ ಮುಖಾಂತರ ಹಾಕಿರಿ. ನೋಡಿದ ತಕ್ಷಣ ಸಾಲ್ವ್ ಮಾಡಿ ಕಳಿಸಿ. ದಿನ ಸಿಕ್ಕಾಪಟ್ಟೆ ಹುಡುಗರು ಹಾಕ್ತಾರೆ, ನೀವು ಪ್ರಾಕ್ಟೀಸ್ ಮಾಡತ್ತಿದ್ರಂದ್ರೆ ಹಾಕಿರಿ, ಏನೇನಿಲ್ಲ, ನಾನು ನೋಡಿದ ತಕ್ಷಣ ಕಳಿಸ್ತೇನೆ. ಓಕೆ, ಎಸ್. ಈಗ ನೆಕ್ಸ್ಟ್ ಯಾವ್ಯಾವ ಟಾಪಿಕ್ ಮೇಲೆ 2 ಕ್ವಶನ್ ಬಂದವ ಅಂತ ಹೇಳಿದರು ಹುಡುಗರು. ಯಾವ್ಯಾವು? ಈಗ ನಾನು ಆಲ್ಮೋಸ್ಟ್ ಡೈಲಿ ಹೇಳ್ತೀನಿ, ಇವತ್ತು ಅದೇ ಹೇಳ್ತೀನಿ ಏನಂತೇಳಿ. ಮ್ಯಾಥ್ಸ್ ಒಳಗೆ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ನಿನ್ನೆ 6ನೇ ತಾರೀಕು ಲಾಸ್ಟ್ ಶಿಫ್ಟ್ ಒಳಗೆ 4 ಕ್ವಶನ್ ಬಂದಾವಂತ ನೋಡ್ರಿ. 4 ಕ್ವಶನ್ಸ್ ನಿನ್ನೆ ಬಂದವ್ರು. ನಿನ್ನೆ 6th ಫೆಬ್ರವರಿಗೆ 6 ಬಂದವಂತ. ಎಲ್ಲಿ? ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಮೇಲೆ. ನೋಡಿರಿ ಹೆಂಗೆ ಕೇಳ್ತಾನಂತೇಳಿ ಗೊತ್ತಾಗತ್ತಲ್ಲ. ಕೆಲವೊಂದು ಶಿಫ್ಟಿಗೆ ಅವರು ನಿನ್ನೆ ಮಾಡಲಿಲ್ಲ ಕ್ಲಾಸು, ಅದಕ್ಕೋಸ್ಕರ ಇದು ಹೇಳಿದ್ದಷ್ಟೇ. ಓಕೆ, ಇವತ್ತಿನಲ್ಲಿ ಏನೇನು ಕೇಳ್ಯಾರಂದ್ರೆ ಮ್ಯಾಥ್ಸಲ್ಲಿ ಚಕ್ರ ಬಡ್ಡಿ ಸರಳ ಬಡ್ಡಿ ಮೇಲೆ 2, ನಾರ್ಮಲ್ ಎಲ್ಲ ಕಡೆನೂ ಅಷ್ಟಿದೆ. ಚಕ್ರ ಬಡ್ಡಿ ಸರಳ ಬಡ್ಡಿಯಲ್ಲಿ 1 ಅಥವಾ 2 ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ತೀನಿ ನಾನು, ಇವ್ನು ಮಾಡಲೇಬೇಕು ನೀವು. ಆಮೇಲೆ ಎವರೇಜ್ ಮೇಲೆ 2, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ 2 ಕ್ವಶನ್ ಬಂದವ. ಅದೇ ರೀತಿ LCM ಮೇಲೆ ಬಂದವ. ಓಕೆ, ಮತ್ತು LCM ಆದಮೇಲೆ ಮತ್ತೆ ಉಳಿತಪ್ಪ, ಎವರೇಜ್ ಆಯಿತು. ಎಸ್. ಕ್ಷೇತ್ರ ಗಣಿತ ಮೆನ್ಸುಲೇಷನ್ ಇಲ್ಲಿ ಕೂಡ ಬಂದವ. ರೆಕ್ಟ್ಯಾಂಗಲ್ ಮೇಲೆ ಬಂದದಂತ ಗೊತ್ತಿರಲಿ. ಓಕೆ, ಅಂತಂದ್ರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಎಸ್ ಟೈಮ್ ಆ್ಯಂಡ್ ವರ್ಕ್ ಇದ್ರ ಮೇಲೆ ಕ್ವಶನ್ ಬಂದವ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ 2 ಕ್ವಶನ್ ಬರತ್ತಾವ ಅಂತ ನೋಡ್ರಿ. 2 ಎಲ್ಲಿ ಬರತ್ತಾವಲ್ಲ ಅವುಗಳನ್ನು ಬಿಡಲೇಬಾರ್ದು ನೀವು. ನಿನ್ನೆ ಸರಳ ಬಡ್ಡಿ ಚಕ್ರಬಡ್ಡಿ 4 ಬಂದವಂತಾರ, ಅದು ವಿಚಿತ್ರ.
ಲಾಸ್ಟ್ ಟೈಮ್ ಮ್ಯಾಕ್ಸಿಮಮ್ 2-3 ಬಂದವ, ಈ ಸಲ 4 ಕೇಳ. ನಾ ಆಲ್ರೆಡಿ ಹೇಳಿದ್ದು 3 ಬರ್ಬೋದು, 4 ಬರ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ಹಾಂ ರೀಸನಿಂಗ್ ಮೇಲೆ ಇಲ್ಲಿಯೂ ಕೂಡ ನಾರ್ಮಲಾಗಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಬರತ್ತವ. ಆಮೇಲೆ ಮಿರರ್ ಇಮೇಜು, ಅದೇ ರೀತಿ ಇಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಸ್ವಲ್ಪ ಟ್ರಿಕ್ಕಿ ಕೇಳತ್ತಾನಂತ ನೋಡ್ರಿ. ಯಾಕಂದ್ರೆ ಈಗ ಸಿರೀಸಲ್ಲಿ ಬರುತ್ತಲ್ಲ, ಅದೇ ರೀತಿ ಸಿರೀಸ್ ಒಳಗೆ ಏನು ಮಾಡ್ಯಾನಂತಂದ್ರೆ ಅಲ್ಫಾಬೆಟಿಕಲ್ ಕೊಟ್ಟಾನಂತೆ, ಎ ಬಿ ಸಿ ಹೀಗೆಲ್ಲ ಕೊಟ್ಟಾನಂತ. ಒಂದು ಇವುಗಳನ್ನ ನಡುವೊಂದು ಕೆ ಕೊಟ್ಟಾನಂತ, ಹೀಗೆಲ್ಲ ಕೊಟ್ಟಾನಂತ. ಇವುಗಳನ್ನ ಅಲ್ಫಾಬೆಟಿಕಲ್ ಆರ್ಡರ್ಲಿ ಅರೇಂಜ್ ಮಾಡಿದ ಮೇಲೆ ಯಾವ ಅಕ್ಷರಗಳ ಸ್ಥಾನಗಳು ಬದಲಾಗುವುದಿಲ್ಲ, ಅಂದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗುವುದಿಲ್ಲ, ಇಂಥ ಕ್ವಶನ್ ಕೇಳ್ಯಾನಂತ ನೋಡ್ರಿ. ಓಕೆ, ಅಂತಂದರೆ ಯಾವ ರೀತಿ ಓದಬೇಕು, ಯಾವ ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಂತೇಳಿ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು. ಓಕೆ, ಆಲ್ಮೋಸ್ಟ್ ಎಲ್ರಿಗೂ ಸ್ಟಡಿ ಮಾಡಿರಿ. ಎಕ್ಸಾಮಲ್ಲಿ ಟೈಮ್ ಮೇಂಟೈನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕಂತಂದ್ರೆ ಫಸ್ಟಿಗೆ GK 5ರಿಂದ 6 ನಿಮಿಷ ಅಷ್ಟೇ ಮುಗಿಸ್ಬೇಕು 6 ನಿಮಿಷದಲ್ಲಿ. ನೆಕ್ಸ್ಟು ರೀಸನಿಂಗಲ್ಲಿ ಭಾಳ ಕೂಡಂಗಿಲ್ಲ. ನೀವು ಗ್ರಾಮರ್ ಮಾಡಿದರೆ ಗ್ರಾಮರ್ ಇಡ್ರಿ, ಇಲ್ಲಾಂದ್ರೆ ಮ್ಯಾಥ್ಸಿಗೆ ಹೋಗ್ರಿ. ಗ್ರಾಮರ್ ಮಾಡಲಿಲ್ಲ ಅಂದ್ರೂ ಒಂದು 2 ನಿಮಿಷ ನೋಡಿರಿ, ಏನಾಗಲ್ಲ. ಯಾಕಂದ್ರೆ ಕೆಲವೊಂದು ಗೊತ್ತಿರ್ತವೆ, ಸಿಂಪಲ್ ಇರ್ತವೆ, ಹಾಕಿಬಿಟ್ರಿ. ಓಕೆ, ಯಾರು ನೀವು ಸಾಧ್ಯವಾದಷ್ಟು 50-50 ಇದ್ರೂ ಟಚ್ ಮಾಡಿಬರ್ರಿ. 50-50 ಇದ್ರೂ ಆನ್ಸರ್ ಹಾಕ್ರಿ. ಓಕೆ, ಒಂದೇ ಕ್ವಶನ್ಗೋಸ್ಕರ ಜಾಸ್ತಿ ಹೊತ್ತು ಕಾಯಕ್ಕೆ ಹೋಗಬೇಡ್ರಿ, ಸ್ಕಿಪ್ ಮಾಡಿರಿ, ನೆಕ್ಸ್ಟ್ ಕ್ವಶನ್ ಜಂಪ್ ಆಗ್ರಿ. ಓಕೆ, ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಎಲ್ಲ ವಿಡಿಯೋಸನ್ನು ಲಿಂಕ್ ಹಾಕಿರ್ತೀನಿ. SSC JD 2024-25 ಅಂತದ ಪ್ರೀವಿಯಸ್ ಇಯರ್ ಕ್ವಶನ್ಸು, ಆಮೇಲೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಇವುಗಳು ನೋಡ್ಕೊಂಡು ಹೋಗ್ರಿ. 100% ಯೂಸ್ ಆಗ್ಯದ ಕೆಲವೊಬ್ಬರಿಗೆ, ಸೊ ನಿಮಗೂ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಭೇಟಿಯಾಗೋಣ. ಬಾಯ್.